ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ಪಾಠ ಇದೆಯಲ್ಲ, ಆ ಪಾಠದಲ್ಲಿ ಕಂಡುಬರುವಂತ 20ನೇ ಪುಟದಲ್ಲಿ ಕಂಡುಬರುವಂತ ಆಲ್ರೆಡಿ 1 ರಿಂದ 4 ಪ್ರಶ್ನೆಗಳನ್ನ ನಾನು ಬಿಡಿಸಿದ್ವಿ. ಇಲ್ಲಿ 5ನೇ ಪ್ರಶ್ನೆಯಿಂದ ಏನ್ ಮಾಡ್ತಾ ಇದ್ರಪ್ಪ ಅಂದಾಗ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತದೆ. ಹಿಂದಿನ ವಿಡಿಯೋಗಳೆಲ್ಲವೂ ಬೇಕಾಗಿತ್ತಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂತಂದಾಗ ಸೀರಿಯಲ್ ಆಗಿ ಸಿಗ್ತಾವೆ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 5ನೇದು ಏನಿದೆಯಪ್ಪ ಅಂತಂದಾಗ ZDR 0 ಮತ್ತು ONE 1 ಈ ಪದದಲ್ಲಿ ಇ ಮತ್ತು ಓ ಎರಡು ಪದಗಳಲ್ಲಿವೆ. ಇಲ್ಲಿ ಈನು ಐತಿ, ನೆಕ್ಸ್ಟ್ ಇದ್ರಾಗೂ ಐತಿ, ಇದ್ರಾಗೂ ಐತಿ ಅಂದಾಗ. ಅದೇ ರೀತಿ 1 ಮತ್ತು 2 ಗಳಲ್ಲಿ ಓ ಎರಡು ಪದಗಳಲ್ಲಿವೆ ಮತ್ತು 2 ಮತ್ತು 3 ಗಳಲ್ಲಿ ಟಿ ಎರಡು ಪದಗಳಲ್ಲಿದೆ. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು ಅಂತ ಕ್ವಶನ್ಸ್ ಕೊಟ್ಟಾರ. ನಾವು ಒಟ್ಟು ಎಣಿಸ್ಬೇಕಾ ಅವಶ್ಯಕತೆ ಇಲ್ಲ, ಓನ್ಲಿ ನಾವು ಈ ಸದ್ದ ONE 1 ಅಂತ ಬರ್ದಂತಿರ್ಬೋದು. ONE 1 ಅಂತ ಬರ್ದೆ ಅಂತಂದಾಗ ನೆಕ್ಸ್ಟ್ ನಂಬರ್ ಅನುಕ್ರಮ ಸಂಖ್ಯೆ ಯಾವುದು? TW2. ನೋಡ್ರಿ, ಇಲ್ಲಿ ಹೋಯ್ತಿ, ಇಲ್ಲಿ ಹೋಯ್ತಿ. ಹಾಗಾದ್ರೆ ಒಂದ್ ಕಡೆ ಏನಾದ್ರೂ ಒಂದ್ ಸಂಖ್ಯೆ ಏನಾಗ್ತದಪ್ಪ ಅಂತ ರಿಪೀಟ್ ಆಗ್ಲೇಬೇಕು. ಇನ್ ನೆಕ್ಸ್ಟ್ THR3 ಅಂತ ಬರ್ದಂತಿರ್ಕೋ. ಟಿ ಇಲ್ಲಿ ಐತಿ, ಇಲ್ಲಿ ಐತಿ, ಒಂದ್ ಅಕ್ಷರ ಆದ್ರೂ ಅಟ್ ಲೀಸ್ಟ್ ಇದೆ. ನೆಕ್ಸ್ಟ್ 4, 3 ಆದ್ಮೇಲೆ FOUR 4. ಹೌದಾ? 4 ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದಾಗ 5 ನೋಡ್ರಿ. ಇಲ್ಲಿ ನೋಡ್ರಿ, R ಇಲ್ಲಿ ಐತಿ, ಇಲ್ಲಿ ಐತಿ, 3 ದಾಗೂ R ಐತಿ, FOUR 4 ದಾಗೂ ಐತಿ, FIVE F ಐತಿ, ಇಲ್ಲಿ F ಐತಿ. ನೆಕ್ಸ್ಟ್ 6 SIX 6, ಇಲ್ಲಿ ಐತಿ, ಇಲ್ಲಿ ಐತಿ. ನೆಕ್ಸ್ಟ್ 7 SEVEN 7, ಇಲ್ಲಿ S ಐತಿ, ಇಲ್ಲಿ S ಐತಿ. 7 ಆದ್ಮೇಲೆ 8 EIGHT 8, ಇ ಇಲ್ಲಿ ಐತಿ, ಇಲ್ಲಿ ಐತಿ, SEVN EIGST. ಹೌದಾ? ನೆಕ್ಸ್ಟ್ 8 ಆದ್ಮೇಲೆ NINE 9. ಹೌದಾ? NINE I ಇಲ್ಲಿ ಐತ್ಲ, EIGST NINE I ಇಲ್ಲಿ ಐತಿ, ಇಲ್ಲಿ ಐತಿ. ನೆಕ್ಸ್ಟ್ TEN 10 ಇ ಐತಿ, ಇ ಐತಿ, N ಐತಿ, N ಐತಿ. ನೋಡ್ರಿ, ಈ ತರ ಅಕ್ಷರಗಳು ಏನಿದಪ್ಪ ಅಂತಂದಾಗ ಅವ್ರು ಹೇಳ್ತಾರೆ ಏನಪ್ಪಾ ಅಂತಂದಾಗ ಅನುಕ್ರಮ ಸಾಮಾನ್ಯವಾಗಿ 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು ಅಂತ. ಅದು ಬರ್ದೆ ಒಂದ್ಸಲ ಈ ಸತ್ 10 ಹಾಕ್ಬೋದು, ಈ ಸತ್ ನೆಕ್ಸ್ಟ್ ಏನ್ ಮಾಡ್ತಪ್ಪ LE1 ಅಂತ, ELEVL ಈ ಮತ್ತೆ ಬರುವುದೇ ಅಲ್ಲಿ. ನೆಕ್ಸ್ಟ್ TW12 ಅಲ್ಲಿ ಮತ್ತೆ ಟಿ ಬರುವುದೇ. ಹೀಗಾಗಿ ನೀವು ಎಷ್ಟೇ ಅನ್ಕೌಂಟೇಬಲ್ ನಂಬರ್ಸ್ಗಳನ್ನು ಎಣಿಸಿದ್ರು ಕೂಡ ಅವು ಏನಾಗ್ತವಪ್ಪ ಅಂತಂದಾಗ ಬಂದೇ ಬರ್ತವೆ. ಹೀಗಾಗಿ ನಾವು ಏನ್ ಬರೀಬೇಕಪ್ಪ ಅಂತಂದಾಗ ಒಂದು ಇಂಗ್ಲಿಷ್ ಪದವು, ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದ್ರೆ ಇದನ್ನೇ ಹೊಳಬೇಕು. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ಸಂಖ್ಯೆಗಳು ಇಲ್ಲವಾಗಿವೆ. ನಾವೇನ್ ಬರೀಬೇಕು ಈಗ ಮುಂದೆ? ಸಂಖ್ಯೆಗಳು ಏನಾಗಿವಪ್ಪ ಅಂತ ಇಲ್ಲೇ ಇಲ್ಲ, ಎಲ್ಲಾ ಸಂಖ್ಯೆಗಳಿದಾವೆ, ಸಂಖ್ಯೆಗಳು ಇಲ್ಲವಾಗಿವೆ. ಎಲ್ಲ ಅನುಕ್ರಮ ಸ್ವಲ್ಪ ಅಕ್ಷರಗಳಿದು ಆಗ್ತಿರ್ತಾವೆ, ಹೇಳ್ತಿರ್ತಾನೆ, ನೋಡ್ಕೊತ ಬರ್ರಿ. ಎಲ್ಲ ಅನುಕ್ರಮ ಸಂಖ್ಯೆಗಳು ಇಂಗ್ಲಿಶಿನ ಯಾವುದಾದರೂ ಒಂದಾದರೂ ಅಕ್ಷರವನ್ನ ಕಾಮನ್ ಆಗಿ ಹೊಂದಿರುತ್ತದೆ. ಹೀಗಾಗಿ ಹೊಂದಿರದೆ ಎಷ್ಟು ತನ ನೀವು ಎಣ್ಸಕ್ ಸಾಧ್ಯ ಇದೆ ಅಂತ ಕೇಳಿದ್ರೆ ನಮ್ಗೆ ಎಣ್ಸಕ್ ಸಾಧ್ಯ ಇಲ್ಲ. ಎಷ್ಟರವರೆಗೆ ಎಣಿಸಬೇಕು, ಎಣ್ಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾಮನ್ ಆಗಿ ಎಲ್ಲಾ ಅಕ್ಷರಗಳು ಒಂದಕ್ಕೆ ಹೊಂದಾಣಿಕೆ ಆಗಿದ್ದಾವೆ. ಇದು 5ನೇ ಪ್ರಶ್ನೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6 ಯಾವ ತರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇದು ಒಂದ್ ಸ್ವಲ್ಪ ಕ್ವಶನ್ಸ್ ಏನಿದೆಯಪ್ಪ ಅಂತಂದಾಗ 6ನೇ ಪ್ರಶ್ನೆಯನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಮಾಡ್ತೀನಿ ಬಂದಾಗ ಹೇಳ್ಕೊತ ಹೋಗ್ತಿರ್ತಾನೆ. ಈ ಸ್ಕ್ರೀನ್ ಮೇಲೆ ಸಂಖ್ಯೆಗಳನ್ನ ಇದನ್ನ ಏನ್ ಮಾಡ್ರಪ್ಪ ಅಂತಂದಾಗ ನೋಡ್ಕೊತ ಬರ್ರಿ. ಯಾಕಪ್ಪ ಅಂದಾಗ ಇಲ್ಲಿ 3 ಪ್ರಶ್ನೆಗಳಿದಾವೆ, ABC ಅಂತೇಳಿ 3 ಪ್ರಶ್ನೆಗಳಿದಾವೆ. ಈ 3 ಪ್ರಶ್ನೆಗಳನ್ನ ನಾ ಏನ್ ಮಾಡ್ತೀನಪ್ಪ ಅಂತಂದಾಗ ಸ್ಕ್ರೀನ್ ಮೇಲೆ ಇದನ್ನ ವಿಡಿಯೋ ಮಾಡ್ಕೋತೇನೆ, ಅಲ್ಲಿ ಹೇಳ್ಕೊತ ಹೋಗ್ತಿರ್ತಾನೆ. ನೀವು ಆನ್ಸರ್ಸ್ ನ ಬರ್ಕೋತಾ ಬರ್ರಿ. ಪ್ರಶ್ನೆ ಸಂಖ್ಯೆ 6 ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ 1 2 3 4 9 10 11 ಹೀಗೆ ಎಲ್ಲಾ ಸಂಖ್ಯೆಗಳನ್ನ ಬರೆದರೆ ಸಂಖ್ಯೆ 10ರ ಭಾಗವಾಗಿ
ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತದೆ. ಹಾಗಾದರೆ 1000ನೇ ಅಂಕಿ ಯಾವುದಾಗಿರುತ್ತದೆ, ಇದು ಯಾವ ಸಂಖ್ಯೆಗೆ ಬರುತ್ತದೆ ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇವೆಲ್ಲ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹೇಳ್ಕೊತಿರ್ತೀನಿ. ఇప్పుడు ಆನ್ಸರ್ಸ್ನ ನೀವು ಸ್ಪೀಡಾಗಿ ಬರ್ಕೊತ ಬರ್ರಿ. 1 ರಿಂದ 9ರವರೆಗೆ ಒಂದಂಕಿ ಸಂಖ್ಯೆಗಳು ಇರ್ತವೆ. ಹಾಗಾಗಿ ಒಟ್ಟು ಸಂಖ್ಯೆಗಳು ಎಷ್ಟಾಗ್ತವೆ? 9 ಆಗ್ತವೆ. ಹಾಗಾದ್ರೆ ಒಟ್ಟು ಅಂಕಿ ಎಷ್ಟಾಗ್ತವೆ? 9 ಅಂಕಿಗಳನ್ನು 9 × 1 ಅಂತಂದಾಗ 9 ಅಂಕಿಗಳಾಗ್ತವೆ. ಅಂದ್ರೆ 10 ರಿಂದ 9ರವರೆಗಿನ 2 ಅಂಕಿ ಸಂಖ್ಯೆಗಳು ಅಂತ ಕರಿತೀವಿ, 2 ಅಂಕಿ ಸಂಖ್ಯೆ. ಒಟ್ಟು ಸಂಖ್ಯೆಗಳು ಎಷ್ಟಾಗ್ತವೆ? 90 ಆಗ್ತವೆ. ಯಾವ ಥರಪ್ಪ ಅಂತಂದಾಗ 99 ನೀವೇನು ಮಾಡಬೇಕಪ್ಪ ಅಂತಂದಾಗ ಈ 10ನ್ನು ಏನು ಮಾಡಬೇಕಪ್ಪ ಅಂತಂದಾಗ ಮೈನಸ್ ಮಾಡಬೇಕು, 89 ಆಗ್ತದೆ. ಅದಕ್ಕೆ ಪ್ಲಸ್ 1 ಎಡಿಷನ್ನ ಮಾಡಬೇಕು. 99 10 ಮೈನಸ್ ಮಾಡಿದಾಗ 89 ಪ್ಲಸ್ 1 ಸೇರಿಸಿದಾಗ 90, ಅಂದರೆ 90 ಒಟ್ಟು ಸಂಖ್ಯೆಗಳಾಗ್ತವೆ. ಇನ್ನು ನೆಕ್ಸ್ಟ್ ಒಟ್ಟು ಅಂಕಿಗಳಂತ ನೋಡಿದಾಗ ಇವು 2 ಅಂಕಿ ಸಂಖ್ಯೆಗಳು ಆಗಿರೋದ್ರಿಂದ 90ಕ್ಕೆ 2ರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 180 ಆಗ್ತದೆ. ಹಾಗಾದ್ರೆ 1 ರಿಂದ 90ರವರೆಗಿನ ಅಂಕಿಗಳು ಎಷ್ಟಾಗ್ತವೆ? 9 ಪ್ಲಸ್ 182 ಕೂಡಿಸಿದಾಗ 189 ಆಗ್ತದೆ. ಇನ್ನು 100 ರಿಂದ 999ರವರೆಗೆ, ಹೌದಾ, 100 ರಿಂದ 999ವರೆಗೆ 3 ಅಂಕಿ ಸಂಖ್ಯೆ. ಒಟ್ಟು ಸಂಖ್ಯೆಗಳು ಎಷ್ಟಾಗ್ತವೆ? 900 ಆಗ್ತವೆ. ಒಟ್ಟು ಅಂಕಿಗಳಂತ ನೋಡಿದಾಗ 900 × 3 ಮಾಡಿದಾಗ 2700 ಆಗ್ತವೆ. ಹಾಗಾದರೆ 1 ರಿಂದ 999ವರೆಗೆ ಒಟ್ಟು ಅಂಕಿಗಳು ಎಷ್ಟಾಗ್ತವೆ ನೋಡ್ರಿ. ಫಸ್ಟ್ನೇದು 1ರಿಂದ 9 ತನಕ 9 ಆದು. ನೆಕ್ಸ್ಟ್ 99 ತನಕ 189. ಇಲ್ಲಿ 999 ಅಂದ್ರೆ 2700, ಒಟ್ಟು ಕೂಡಿಸಿದಾಗ 2889 ಆಗ್ತದೆ. ಈಗ 2889 ಎಂಬುದು 1000 ಅಂಕಿಗಳಿಗಿಂತ ಹೆಚ್ಚಾಗಿದೆ. ಹೀಗಾಗಿ 1000 ಮೈನಸ್ 189 ಮಾಡಿದಾಗ 811 ಬರ್ತದೆ. 811ನ್ನ ನಾವು ಡಿವೈಡೆಡ್ ಬೈ 3 ಮಾಡಬೇಕು, ಯಾಕಂದ್ರೆ 3 ಅಂಕಿ ಸಂಖ್ಯೆಗಳನ್ನು 270 ಬರ್ತದೆ. 270 ಶೇಷ ಏನಾಗ್ತದಪ್ಪ ಅಂದಾಗ 1 ಉಳಿತದೆ. 211ನ್ನು 3 ಭಾಗಿಸ್ರಿ, 270 ಆನ್ಸರ್ ಭಾಗಲಬ್ಧ ಬರ್ತದೆ, ಶೇಷ 1 ಉಳಿತದೆ. ಈ 270 ಎಂಬ ಅಂಕಿಯು 99ರ ನಂತರ ಬರ್ತದೆ. 270 ಎಂಬ ಅಂಕಿಯು 99ರ ನಂತರ ಬರ್ತದೆ. ಹೀಗಾಗಿ 99 ಪ್ಲಸ್ 270 ಕೂಡಿಸಿದಾಗ 369, ಅದಕ್ಕೆ ಪ್ಲಸ್ 1ನ ಶೇಷ ಉಳಿದಿರ್ತದೆ, ಅದನ್ನು ಕೂಡಿಸಿದಾಗ 370 ಬರ್ತದೆ. ಹಾಗಾದರೆ 1000ನೇ ಅಂಕಿ ಯಾವುದಪ್ಪ ಅಂತಂದಾಗ 370. ಇದೊಂದಿಷ್ಟು ಜನ ನಿಮ್ಗೆ ಅರ್ಥನೇ ಆಗಂಗಿಲ್ಲ, ಆ ಥರ ಕ್ವಶನ್ಸ್ಗಳಿದ್ದಾವೆ. ಇವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಇದನ್ನು ಕ್ವಶನ್ಸ್ನ ಅವರು ಅಲ್ಲೇ ಒಂದು ಸುಳಿವನ್ನು ಹೇಳಿಕೊಟ್ಟಿದ್ದಾರೆ, ಗೊತ್ತೈತಾ? ಇದನ್ನು ಪ್ರಯತ್ನಿಸ್ರಿ ಅಂತ ಹಾಕ್ಯಾರ ಅವರು. ಇದನ್ನು ನಿಮ್ಗೆ ಮಾಡಲೇಬೇಕಂತೇನಿಲ್ಲ, ಪ್ರಯತ್ನಿಸ್ರಿ, ಈ ಥರ ಪ್ರಯತ್ನ ಮಾಡಿರಿ ಅಂತೇಳಿ ಕ್ವಶನ್ಸ್ ಹಾಕಿದ್ದಾರೆ. ಇದನ್ನು ಮಾಡಬೇಕು. ಇನ್ನು ಇದ್ರ ಒಳಗಡೆ ಬಿ ಒಂದಿದೆ ನೋಡ್ರಿ. ಮಿಲಿಯನ್ ಅನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? ಮಿಲಿಯನ್ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಅಂದ್ರೆ ಈಗ ಆಲ್ರೆಡಿ ನೀವು ಸೇಮ್ ಇಲ್ಲಿ ತನಕ ಮಾಡಿದ್ರಲ್ಲ, ಇದೇ ಹೊಳ್ಳಿನೇ ನೀವು ಬರ್ಕೋಬೇಕು. 1 ರಿಂದ 9ರವರೆಗೆ ಅಂಕಿಗಳು ಎಷ್ಟು ಬರ್ತವೆ? 10 ರಿಂದ 90ರವರೆಗೆ ಅಂಕಿಗಳು ಎಷ್ಟು ಬಂದವಲ್ಲ? ನೆಕ್ಸ್ಟ್ 100 ರಿಂದ 99 ಎಷ್ಟು? 2700 ಸಿಕ್ಕವು. 1 ರಿಂದ ಈ ಟೋಟಲ್ 2889 ಅಂಕಿಗಳು ನಮ್ಗೆ ಸಿಕ್ಕಿದ್ದು. ಈ ಎಲ್ಲಿ ತನಕ ನೋಡ್ಕೊಂಡೇವೆ ನಾವು? 999 ತನಕ ನೋಡ್ಕೊಂಡೇವೆ. ಇನ್ನು 1000ನೇ ಅಂಕಿ ನಮಗೆ ಸಿಕ್ಕಿತ್ತು. ಇನ್ನು 1000ರಿಂದ 9999ಕ್ಕೆ 4 ಅಂಕಿ ಸಂಖ್ಯೆ ಅಂತ ಕರಿತೀವಿ. ಒಟ್ಟು ಸಂಖ್ಯೆಗಳು 9000 ಆಗ್ತಾವೆ. ಒಟ್ಟು ಅಂಕಿಗಳು ಅಂತ ಕೇಳಿದಾಗ 9000ಕ್ಕೆ ಇಂಟು 4 ಅಂಕಿ ಸಂಖ್ಯೆ 4ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿದಾಗ 36,000 ಸಿಗ್ತದೆ. ಮಿಲಿಯನ್ ಅಂದ್ರೆ 10 ಲಕ್ಷ ಸಿಗ್ಬೇಕು ನನಗೆ. ಹೀಗಾಗಿ ನಾವು ಇದನ್ನು ಮತ್ತೆ ಮುಂದುವರ್ಸ್ಬೇಕಾಗ್ತದೆ. 1 ರಿಂದ 9991 ಅಂಕಿಗಳು ಒಟ್ಟು ಎಷ್ಟಾದವಪ್ಪ ಅಂತಂದಾಗ 1 ರಿಂದ 9ರ ತನಕ ಅಂಕಿಗಳನ್ನು 9 ಇದ್ದು, ಅಲ್ಲಿ 189 ಇದ್ದು, 2700, 2889, ಇನ್ನೇಗ 36,000 ಬಂದು. ಒಟ್ಟು ಕೂಡಿಸಿದಾಗ 38,889 ಬಂತು. ಇಲ್ಲಿ ನಮ್ಗೆ ಸಿಗಲಿಲ್ಲ. ನೆಕ್ಸ್ಟ್ ಮತ್ತೆ ಮುಂದುವರಿಸ್ತೀನಿ ನಾನು. 10,000ದಿಂದ ಹಿಡಿದು 99,999ವರೆಗೆ ಒಟ್ಟು ಸಂಖ್ಯೆಗಳು 5 ಅಂಕಿಗಳು 90,000 ಆಗ್ತವೆ. ಒಟ್ಟು ಅಂಕಿಗಳು ಅಂತ ಅಂದಾಗ 5 ಅಂಕಿ ಸಂಖ್ಯೆಯನ್ನು 90,000ಕ್ಕೆ 5ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4,50,000 ಬರ್ತದೆ. ಹೀಗಾಗಿ 1 ರಿಂದ 99,999 ಒಳಗಡೆ ನಮ್ಗೆ 4,50,000 ಬಂತು. ಇನ್ನು ನಮ್ಗೆ 10 ಲಕ್ಷ ಬರಲೇ ಇಲ್ಲ. ಹೀಗಾಗಿ ಇವೆರಡು ಕೂಡಿಸಿದಾಗ 4,88,889 ಬರ್ತದೆ. ಇಲ್ಲಿ ಕೂಡ ಸಿಗಲಿಲ್ಲ ಮಿಲಿಯನ್ನು. ಹೀಗಾಗಿ ಮತ್ತು 1 ಲಕ್ಷದಿಂದ ಹಿಡಿದು 9,99,999 ಇದು 6 ಅಂಕಿ ಸಂಖ್ಯೆಗಳನ್ನು ಕರಿತೀವಿ. ಒಟ್ಟು ಸಂಖ್ಯೆಗಳು 90,000 ಇರ್ತವೆ, 9 ಲಕ್ಷ ಇರ್ತವೆ. ಇನ್ನು ಒಟ್ಟು ಅಂಕಿಗಳು 9 ಲಕ್ಷ ಇಂಟು 6 ಮಾಡಿದಾಗ 96,54 ಅಂದ್ರೆ ಇಲ್ಲಿ ಬತ್ತು ನೋಡ್ರಿ 54 ಲಕ್ಷ. ಹಾಗಾದರೆ 1 ರಿಂದ 99,999 ಫಸ್ಟ್ಗೆ 4,88,889 ಪ್ಲಸ್ 54 ಲಕ್ಷ ಇದನ್ನು ಕೂಡಿಸಿದಾಗ 58,88,889 ಬರ್ತದೆ. ಹೀಗಾಗಿ
ಒಂದು ಲಕ್ಷದಿಂದ ಹಿಡಿದು 4,88,889 ಇದನ್ನು ನಾವು ಇಲ್ಲಿ ಮೈನಸ್ ಮಾಡಿದಾಗ 5,11,111 ಬರ್ತದೆ. ಈ 5,11,111 ನಾವು 6 ಅಂಕೆ ಸಂಖ್ಯೆ ಇರೋದ್ರಿಂದ 6ರಿಂದ ಭಾಗಿಸಿದಾಗ 85,185 ಪ್ಲಸ್ ಒಂದು ಶೇಷ ಉಳಿತದ. ಈಗ 99,999 ಈ 85,185 ಇದನ್ನು ಅದ್ರ ಒಳಗಡೆ ಏನು ಮಾಡೋಕ್ಕಪ್ಪ ಅಂದಾಗ ಕೂಡಿಸಿದಾಗ 1,85,184 ಬರ್ತದೆ. ಪ್ಲಸ್ ಒಂದು ಶೇಷ ಅಂದಾಗ 1,85,185 ಮಿಲಿಯನ್ ಅಂಕಿಯು 1,85,185 ಆಗಿರುತ್ತೆ ಅಂತೇಳಿ ನೀವು ಇದನ್ನು ಬರೀರಿ. ಇನ್ನು ಇದ್ರ ಒಳಗಡೆ ಸಿ ಮಿಲಿಯನ್ ಅಂಕಿಯು 1,85,185 ಆಗಿರುತ್ತೆ. 1ರಿಂದ 100ರವರೆಗೆ 5 ಎನ್ನುವುದು 20 ಬಾರಿ ಬರ್ತದೆ. ಸಿ 1ರಿಂದ 5,000ನೇ ಬಾರಿಗೆ ಯಾವ ಅಂಕಿಯು 5ಅನ್ನು ಬರೆಯುತ್ತೀರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. 1ರಿಂದ 100ರವರೆಗೆ 5ಅನ್ನು 20 ಬಾರಿ ಬರ್ತದೆ. 1ರಿಂದ 1000ರವರೆಗೆ 5ಅನ್ನು 300 ಬಾರಿ ಬರ್ತೇವೆ. 1ರಿಂದ 10,000ರವರೆಗೆ 5ಅನ್ನು 4,000 ಬಾರಿ ಬರಿತೇವೆ. ಅವ್ರು ಕೇಳಿದ್ದು 5,000ನೇ ಬಾರಿಗೆ ಎಷ್ಟನ್ನು ಬರಿತೀರಿ ಅಂತ ಕ್ವಶನ್ಸ್ನ ಕೇಳ್ಯಾರ. ಹಾಗಾದರೆ ನಮ್ಗೆ 10,000 ತನಕ ನೋಡ್ಕೊಂಬಂದೀವಿ. ಇನ್ನು 13,000 13,000ಕ್ಕೆ 1,000ಕ್ಕೆ ಇಲ್ಲಿ ಏನು ಹೇಳಿದ್ದೇವೆ ನೋಡ್ರಿ, 1,000ಕ್ಕೆ ಎಷ್ಟು ಬರುತ್ತೋ ಅಂತೇಳಿ. 1,000ಕ್ಕೆ 300 ಅಂದರೆ ಮ್ಯಾಗಿನ 3,000ಕ್ಕೆ ಎಷ್ಟಾಗ್ತದೆ 900. 10,000ಕ್ಕಂತೂ 4,000 ಬರ್ತೇವೆ. ಹಾಗಾದರೆ 4,900 ಇನ್ನು 100 ಕಡಿಮೆ ಬಂತು. 13,000 ಟು 13,495ವರೆಗೆ ಅಂದ್ರೆ ಇಲ್ಲಿ ಮತ್ತೆ 100 ಹೆಚ್ಚಿಗೆ ಆಯಿತು. ಹೌದಾ, 100 ಹೆಚ್ಚಿಗೆ ಆಯ್ತಪ್ಪ ಅಂತ 20 × 5 ಅಂದಾಗ ನಾವು 100 ಬಾರಿ ಬರಿತೇವೆ. ಹೀಗಾಗಿ 5,000ನೇ ಬಾರಿಗೆ 13,495 ಅಂಕಿ ನಾವು ಬರುತ್ತದೆ ಅಂತೇಳಿ ನಾವು ಇದನ್ನು ಬರಿಬೇಕಾಗ್ತದೆ. 7ನೇ ಪ್ರಶ್ನೆ ಯಾವ ಥರ ಇದೆಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಒಂದು ಕ್ಯಾಲ್ಕುಲೇಟರ್ನಲ್ಲಿ 10,000 ಮತ್ತು 100ರ ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಕ್ವಶನ್ಸ್ ಕೊಡ್ತಾರೆ. ಇಲ್ಲಿ 20,800 ಇದೆ. ಈ 20,800 ಒಂದು 10,000 ಒಂದು ಗುಂಡಿ ಇದೆ, ಒಂದು 100ದು ಒಂದಿದೆ. ಹಾಗಾದ್ರೆ ಇದನ್ನ ನಾವು ಯಾವ ತರ ಓದ್ಬೇಕಪ್ಪ ಅಂತಂದಾಗ, ಇಲ್ಲಿ 2 × 10,000 2 × 10,000 ಓದಿದ್ರಪ್ಪ ಅಂದಾಗ 20,000 ಆಗ್ತದೆ. ಪ್ಲಸ್ 8 × ಅಂದ್ರೆ 100ದು ಎಷ್ಟು ಓದ್ಬೇಕಪ್ಪ ಅಂದ್ರೆ 8 ಓದ್ಬೇಕು. 20,000 10,000 × 2 ಅಂತಂದಾಗ ಇದು 20,000 ಆಯ್ತು. ಪ್ಲಸ್ 100 × 8 ಅಂತಂದಾಗ 800 ಆಯ್ತು. ಹೀಗಾಗಿ 20,800 ಇದಕ್ಕೆ ಒಂದನೇ ಇದನ್ನ ನೀವು ಏನ ಈ ತರ ಬರ್ಕೊಡ್ರಿ. ಇನ್ ನೆಕ್ಸ್ಟ್ ಬಿ ಏನಿದೆಯಪ್ಪ ಅಂತೇಳಿ ಇಲ್ಲಿ ಬರೀತೀನಿ. 92,100 ಇದೆ. 92,100 ಅಂದ್ರೆ 9 ಸಲ ನಾವು ಎಷ್ಟು ಗುಂಡಿ ಒತ್ತಬೇಕು? ಈಗ 10,000 ಗುಂಡಿಗಳನ್ನು ಒತ್ತಬೇಕು. 10,000 9 ಒತ್ತಿದ್ರೆ 90,000 ಆಗ್ತದೆ. ಪ್ಲಸ್ 92,100 ಇದೆ ಅದು. ಹೌದಾ? ಹಾಗಾದ್ರೆ 21 × 100 ಒತ್ತು ಬಿಟ್ರಿ. 21 × 100 ಒತ್ತಿದಾಗ ಇದು 90,000 ಆಯ್ತು. 90,000 ಪ್ಲಸ್ 2,100 92,100 ಆಗ್ತದೆ. ಹೌದಾ? 92,100 ಆಗ್ತದೆ. ಇದನ್ನ ಇಷ್ಟು ನೀವು ಬರೀಬೇಕಾಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಸಿ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ 1,20,500 ಅಂತಿದೆ. 1,20,500 ಇದೆ. ಇದನ್ನ ನಾವು ಯಾವ್ಯಾವ ಗುಂಡಿಗಳನ್ನು ಒತ್ತಬೇಕಪ್ಪ ಅಂತಂದಾಗ 1,20,000 ಅಂತಂದಾಗ 12 × 10,000 ಮಾಡ್ತೀನಿ. 12 × 10,000 ಪ್ಲಸ್ 5ನ 100 ಎಷ್ಟು ಬೇಕು ಅಂದಾಗ 5 ಹೊತ್ಬಿಡ್ತೀನಿ. 12 ಹತ್ತಲಿ 12 ಎಷ್ಟಪ್ಪ ಅಂತಂದ್ರೆ 120. ಇಲ್ಲಿ 3 ಸೊನ್ನೆಗಳಿದಾವೆ. ಆ 3 ಸೊನ್ನೆಗಳನ್ನು ಕೊಡ್ತೀನಿ. ಬಿಡಿ 10, 100, 1000, 10,000, ಲಕ್ಷ. 1,20,000 ಆಯ್ತು. ಪ್ಲಸ್ 100 × 5 ಅಂತಂದಾಗ 500 ಆಗ್ತದೆ. ಹಾಗಾದ್ರೆ 1,20,500 ಆಗ್ತದೆ. ಹೀಗಾಗಿ ನಾವು ಇದನ್ನ ಈ ತರ ಬರೀಬೇಕಾಗ್ತದೆ. ಓಕೆ. ಇನ್ನು ನೆಕ್ಸ್ಟ್ ಡಿ ನೋಡ್ರಿ, ಏನ್ ಓದ್ಬೇಕಾಗ್ತದಪ್ಪ ಅಂತಂದಾಗ ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 65 ಲಕ್ಷದ ಏನಪ್ಪಾ ಅಂತ 30,000 ಇದೆ. ಹೌದಾ? ಹೀಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದಾಗ 653 ಇಂಟು ಏನ್ ಮಾಡ್ತೀನಪ್ಪ ಅಂತಂದಾಗ 10,000 10,000 ಗುಂಡಿಗಳನ್ನ 653 ಬಾರಿ ಒತ್ತಿಬಿಡ್ತೇವೆ. ಅವಾಗ 653 ಒಂದ್ಲಿ 653. ನೆಕ್ಸ್ಟ್ ಇಲ್ಲಿ ಎಷ್ಟು ಸೊನ್ನೆಗಳಿದಾವೆ? 4 ಸೊನ್ನೆಗಳಿದಾವೆ. 4 ಸೊನ್ನೆಗಳನ್ನು ಕೊಟ್ಬಿಟ್ರಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ನೋಡ್ರಿ 65,30,000 ಅದು ಆಗ್ಬಿಡ್ತದೆ. ಹೀಗಾಗಿ ಡಿ ನ ನಾವು ಈ ತರನ ಬರಿಬೇಕಾಗ್ತದೆ.
ಇನ್ನ ನೆಕ್ಸ್ಟ್ ಈ ಒಂದಿದೆಯಲ್ಲ, ಆ ನೋಡ್ರಿ ಏನಪ್ಪಾ ಅಂತ ಅಂದಾಗ 70,25,700 ಇದೆ. ಹಾಗಾದ್ರೆ ನಾವು ಇದನ್ನ ಯಾವ ತರ ಗುಂಡಿಗಳನ್ನು ಒತ್ತಬೇಕಾಗ್ತದಪ್ಪ ಅಂತಂದ್ರೆ 702 ಇಂಟು 10,000, ಓಕೆ, ಪ್ಲಸ್ 57 ಇಂಟು ಎಷ್ಟಪ್ಪ ಅಂತಂದ್ರೆ 100 ಗುಂಡಿಗಳು. 702 ಇಂಟು 1 ಅಂತಂದಾಗ 702, ಇಲ್ಲಿ 4 ಸೊನ್ನೆಗಳಿದಾವೆ, 4 ಸೊನ್ನೆಗಳನ್ನ ನಾವು ಕೊಟ್ಕೋಬೇಕಾಗ್ತದ. ಅಂದ್ರೆ 70,20,000 ಆಯ್ತು. ಇಂಟು 57 ಅಂತಂದಾಗ 57 ಅಂದ್ರೆ 57, 2 ಸೊನ್ನೆ ಇದಾವ, 2 ಸೊನ್ನೆ, 5,700 ಆಯ್ತು. ಇಲ್ಲಿ 70,20,000 ಐತಿ, ಇಲ್ಲಿ ಮ್ಯಾಗಿಂದ 5,000, ಹಾಗಾದ್ರೆ 70,25,000 ಆಯ್ತು. ನೀನು ಮ್ಯಾಗಿಂದು 700 ಉಳಿತದ, 700. ಹೀಗಾಗಿ ಈ ತರ ನಾವು ಈ ಗುಂಡಿಗಳನ್ನ ಒತ್ತಬೇಕಾಗ್ತದ. ಇದು ಪ್ರಶ್ನೆ ಸಂಖ್ಯೆ 7 ಆಗಿದೆ. ಇನ್ನ ನೆಕ್ಸ್ಟ್ 8ನೇ ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನೋಡ್ಕೊಂಡ್ಬರೋಣ್ರೆ. ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. 1 ಬಿಲಿಯನ್ ಅಂದ್ರೆ ಯಾವ ತರ, ಈ ತರ ಬರ್ಕೋಬೇಕು ಮೊದಲು. ಇದು ಬಿಲಿಯನ್ ಅಂತ ಕ್ವಶನ್ಸ್ ನ ಕರೀತಾರೆ. ಅಂದ್ರೆ ಮಿಲಿಯನ್ದಾಗ 3 ಸಂಖ್ಯೆಗಳಿರ್ತವೆ, ಸಾವಿರದಾಗ 3 ಸಂಖ್ಯೆಗಳಿರ್ತವೆ, ನೆಕ್ಸ್ಟ್ ಬಿಡಿ 10, 100ದಾಗ 3 ಸಂಖ್ಯೆ. ಅಂದ್ರೆ ಇದು ಬಿಡಿ ಸ್ಥಾನ, ಇದು 100, 1000, ನೆಕ್ಸ್ಟ್ ಇದು ಮಿಲಿಯನ್, ಇದು ಒಂದು ಬಿಲಿಯನ್ ಅಂತ ಕರಿತೀವಿ. ಬಿಲಿಯನ್ ಒಳಗಡೆ ಲಕ್ಷ ಎಷ್ಟು ಲಕ್ಷಗಳು ಸೇರಬೇಕು ಅಂತ ಕ್ವಶನ್ಸ್ ನ ಕೇಳ್ತಾನಲ್ಲ. ಬಿಡಿ 10, 100, 1000, 10,000, ಲಕ್ಷ. ಹಾಗಾದ್ರೆ ಇದು ಲಕ್ಷ ಇದೆ ಅಂತ ತಿಳ್ಕೊರಿ, ಇದು ಲಕ್ಷ ಸ್ಥಾನ. ಹಾಗಾದ್ರೆ ಇವು ಎಷ್ಟದು, ಇವು 1,000, ಇದೊಂದು ಅಂದ್ರೆ 10,000. ಹಾಗಾದ್ರೆ 1 ಬಿಲಿಯನ್ ಆಗ್ಬೇಕಾಗಿತ್ತಪ್ಪ ಅಂತಂದಾಗ ಎಷ್ಟು ಲಕ್ಷಗಳು ಸೇರಬೇಕಾಗಿತ್ತಪ್ಪ ಅಂತಂದಾಗ 10,000 ಲಕ್ಷಗಳು ಸೇರಬೇಕು ಅಂತೇಳಿ ಬರೆದು ಬಿಡ್ಬೇಕು ಅಷ್ಟೇ. 10,000 ಲಕ್ಷಗಳು ಸೇರಬೇಕು. ಇಷ್ಟು ಬರೆದ್ರೆ ಇದು 8ನೇ ಪ್ರಶ್ನೆಗೆ ಆನ್ಸರ್ ಕ್ಲಿಯರ್ ಆಗ್ತದೆ. ಓಕೆ, ಇನ್ನ ಪ್ರಶ್ನೆ ಏನಿದೆಪ್ಪ ಅಂತಂದಾಗ 9 ಯಾವ ತರ ಇದೆಯಪ್ಪ ಅಂತೇಳಿ ನಾವು ಇಲ್ಲೇ ಹೇಳ್ಕೊತ ಬಂದ್ಬಿಡ್ತೀನಿ. ಕ್ವಶನ್ಸ್ ನ ನೀಟಾಗಿ ನೋಡ್ರಿ. ಯಾವ ತರ ಇದೆಯಪ್ಪ ಅಂತೇಳಿ ಇಲ್ಲಿ ನೋಡ್ಕೊಂಡು ಬಂದಾಗ 1 ಮತ್ತು 9ರವರೆಗೆ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನ ನಿಮಗೆ ನೀಡಲಾಗಿದೆ. 1ರಿಂದ 9ರವರೆಗೆ ಇಲ್ಲೊಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ. ಎ ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಮತ್ತು ಬಿ ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುವಂತೆ ಮುಂದೆ ನೀಡಿರುವ ಪ್ರತಿ ಬಾಕ್ಸ್ ನಲ್ಲಿ ಒಂದೊಂದು ಕಾರ್ಡ್ ಸೇರಿಸಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. 1ರಿಂದ 9ರವರೆಗೆ ತನ ನಂಬರ್ಗಳಿದಾವೆ. ಹಾಗಾಗಿ ಇಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನ ಬರೀರಿ, ಅದರ ಒಳಗಡೆ ಸಣ್ಣ ಸಂಖ್ಯೆಯನ್ನ ಏನ್ ಮಾಡ್ರಪ್ಪ ಅಂತಂದಾಗ ಕಳೀರಿ ಅಂತ ಕ್ವಶನ್ಸ್ ನ ಕೊಟ್ಟಾಗ ಸಾಧ್ಯ ಆದಷ್ಟು ಮೊದಲು ದೊಡ್ಡ ಸಂಖ್ಯೆಗಳನ್ನು ಮಾಡೋದು. ದೊಡ್ಡ ಸಂಖ್ಯೆಗಳಪ್ಪ ಅಂತಂದಾಗ ನಮಗ ಸಾಧ್ಯ ಆದಷ್ಟು 2 ಸೆಟ್ ಕಾರ್ಡ್ಗಳನ್ನು ನೀಡಲಾಗಿದೆ. ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಯಾವುದು ಬರೀರಿ ಅಂತ ಕ್ವಶನ್ಸ್ ನ ಕೊಟ್ಟಾಗ ಇಲ್ಲಿ ಒಂದನೇದಾಗ 99, ನೆಕ್ಸ್ಟ್ 8, 7, 6, 5, 4 ಬರೀತೇನೆ. ನೆಕ್ಸ್ಟ್ ಇದ್ರ ಕೆಳಗೆ ಒಳಗಡೆ 8, 7, 6, 5, 4 ಸಂಖ್ಯೆಗಳನ್ನು ಅವೇ ಬರಿತೀನಿ. ಅವನ್ನ ನಾ ಏನ್ ಮಾಡಬೇಕು ಅಂತಂದಾಗ ಮುಂದೆ ನೀಡುವ ಪ್ರತಿ ಬಾಕ್ಸ್ ಒಂದೊಂದು ಕಾರ್ಡ್ ಅನ್ನು ಸೇರಿಸಿ. ಇದಕ್ಕೆ ಸೇರಿಸಿದಾಗ ಅಂದ್ರೆ ಕೂಡಿಸಿದಾಗ ಎಷ್ಟಾಗ್ತದೆ ನೋಡ್ರಿ. ಇದನ್ನ ಕೂಡಿಸಿದಾಗ ಇಲ್ಲಿ ಸಪ್ರೇಟ್ ಬರ್ತೀನಿ ನೋಡ್ರಿ. 998765 ನೆಕ್ಸ್ಟ್ ಏನಿದೆಪ್ಪ ಅಂತಂದಾಗ 87654. ಓಕೆ, 4 4 8 5 5 ಎಷ್ಟಪ್ಪ 10 6 6 12 12 1 13 ಆಗ್ತದೆ. 7 7 14 1 15 ಆಗ್ತದೆ. 8 8 16 1 17 ಆಗ್ತದೆ. 9 1 10 ನೆಕ್ಸ್ಟ್ 9 1 10. ಹಾಗಾದ್ರೆ ಎಷ್ಟಾಗ್ತದಪ್ಪ ಅಂತಂದಾಗ 3 ಸ್ಥಾನಗಳನ್ನು ಬಿಡ್ರಿ. ನೆಕ್ಸ್ಟ್ 2 ಸ್ಥಾನ. ಹಾಗಾದ್ರೆ ಇದು ಎಷ್ಟಾಗ್ತದೆ ನೋಡ್ರಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ ಅಂದ್ರೆ 1,75,308 ಆಗ್ತದೆ. ಇದೇ ನಾವು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಬರ್ದೋಸ್ಕರ 3 ಬರೀಬೇಕಾಗ್ತದೆ. ಹೌದಾ, 10,75,308 ಆಗ್ತದೆ. ಇದು ಏನಪ್ಪಾ ಅಂತಂದಾಗ ದೊಡ್ಡ ಸಂಖ್ಯೆ ಆಯ್ತು. ಇನ್ನ ಇದೇ ಚಿಕ್ಕ ಸಂಖ್ಯೆನ ಬರೀರಿ. ಇದು ಒಳಗಡೆನೆ ಚಿಕ್ಕ ಸಂಖ್ಯೆ ಬಿ ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುವಂತೆ. ಕನಿಷ್ಠ ಸಂಖ್ಯೆ ಆಗಿರುವಪ್ಪ ಅಂತ ಬಂದಾಗ 1 1 2 2 3 3 4. ಕನಿಷ್ಠ ಸಂಖ್ಯೆಯನ್ನು ಮಾಡ್ಬೇಕಪ್ಪ ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಕಳೀತಾರೆ. 90 99 88 7 ಇದನ್ನ ಏನ್ ಮಾಡ್ತೀನಪ್ಪ ಅಂದಾಗ ಮೈನಸ್ ನ ಮಾಡ್ತೀನಿ. 14 7 ಕಳೆದ್ರೆ 7 ಒಂದು ಕೈಲ 9 8 1 9 ಆಗ್ತದ. 13 ಈ 9 ಕಳೆದ್ರೆ ಇಲ್ಲಿ ಎಷ್ಟಪ್ಪ 4 8 1 9 ಆಯ್ತು. ಮತ್ತೆ 13
ಇಲ್ಲಿ 9 ಕಳೆದಾಗ 4, 9 1 10 ಆಯ್ತು. 12 10 ಕಳೆದಾಗ 2 ಉಳಿತದೆ. ನೆಕ್ಸ್ಟ್ 9 1 10 ಆಯ್ತು. ಮತ್ತೆ 12 10 ಕಳೆದ 2 1 1 0 1ಕ್ಕೆ 1. ಹೀಗಾಗಿ ಇಷ್ಟು ಏನಾಗ್ತದಪ್ಪ ಅಂತಂದಾಗ ಅತ್ಯಂತ ಕನಿಷ್ಠ ಸಂಖ್ಯೆ ಆಗಿರ್ತದ. ಇದನ್ನ ನೀವು ಈ ತರ ಬರೀರಿ. ಓಕೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನಾವು ನೋಡ್ಬೋದು ಬಂದಾಗ, ಪ್ರಶ್ನೆ 10ನೇ ಪ್ರಶ್ನೆ ಈ ತರ ಇದೆ. ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. ಅದರಲ್ಲಿ 4,000, 13,000, 300, 70,000, 1,50,000, 25 ಈ ಕಾರ್ಡ್ಗಳನ್ನು ಬಳಸಿ ಮುಂದೆ ನೀಡಿರುವ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನು ಪಡೆಯಿರಿ. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಬಹುದು. ನಿರ್ದಿಷ್ಟ ಸಂಖ್ಯೆಯನ್ನು ಮಾಡಲು ಪ್ರತಿ ಕಾರ್ಡನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಬೇಕು. ಇಲ್ಲೊಂದು ಉದಾಹರಣೆ, ನಾನು ಮಾಡಬಹುದಾದ ಅತಿ ಸಮೀಪವಾದ ಸಂಖ್ಯೆ, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗೊತ್ತೈತೆ ಅವರು 4,000 ಇಂಟು 20 ಪ್ಲಸ್ 5 ಪ್ಲಸ್ 13,000 ಈಕ್ವಲ್ ಟು 1,13,000 ಅಂತೇಳಿ ಈಗ ಕೊಟ್ಟಿದ್ದಾರೆ. ಹೌದಾ? ಈ ತರ ಕೊಟ್ಟಾರಲ್ಲ, ನಾವು ಇದನ್ನ ಏನ್ ಮಾಡೋಣಪ್ಪ ಅಂತಂದಾಗ 1,10,000 1,10,000 ಇದು ಮ್ಯಾಗಿಂದು ಏನಪ್ಪಾ ಅಂತಂದಾಗ ಈ ಸಂಖ್ಯೆನ ನಾವು ಯಾವ ತರ ಬಿಡಿಸ್ಕೋಬೇಕು? ಫಸ್ಟ್ಗೆ ಏನ್ ಮಾಡ್ತೀನಪ್ಪ ಅಂತಂದಾಗ ಇದ್ರ ಒಳಗಡೆ 70,000 ಒಂದು ಕಾರ್ಡ್ ತಗೋತಾನೆ. ಫಸ್ಟ್ ಎಷ್ಟು ತಗೋತಾನೆ? 70,000 ಒಂದು ಕಾರ್ಡ್ ತಗೋತಾನೆ. 70,000 ಇನ್ನು 4,000 4,000 ಇಂಟು 5 ಕಾರ್ಡ್ಗಳನ್ನ ತಗೋತಾನೆ. ಪ್ಲಸ್ 3,000 ಕಾರ್ಡ್ ಒಂದು 3,000 ಕಾರ್ಡ್ ಒಂದು ತಗೋನು. ನೆಕ್ಸ್ಟ್ 300 ಕಾರ್ಡ್ ಒಂದು ಪ್ಲಸ್ 20 ರೂಪಾಯಿ ಕಾರ್ಡ್. ಇದನ್ನ ಒಟ್ಟು ಕೂಡಿಸಿದಾಗ ಎಷ್ಟಾಗ್ತದೆ ನೋಡ್ರಿ. ಇದು 70,000, 4 5 20, ಇಲ್ಲಿ 3 0 ಇದಾವೆ ಅಂದ್ರೆ ಇದು 20,000 ಆಯ್ತು. ನೆಕ್ಸ್ಟ್ 3,000, ನೆಕ್ಸ್ಟ್ ಇದು 300 ಪ್ಲಸ್ 20. ಹೌದಾ? ಟೋಟಲ್ ಎಡಿಷನ್ ಮಾಡ್ಲಿಕ್ಕೆ ಎಷ್ಟಾಗ್ತದೆ ನೋಡ್ರಿ. ಇದು 13,000 ಮಾಡ್ರಿ. 3,000 ಅಲ್ಲ, ಇದು 13,000 ಮಾಡ್ರಿ. 70,000 ಇದು 20,000, 90,000. 90,000 ಇದು ಒಂದು 10,000 ಹಿಡೀರಿ. ಲಕ್ಷ ಆಯ್ತು. ಮ್ಯಾಗಿಂದು 3,000. ಹೌದಾ? 1,03,000 ಆಯ್ತು. ಮ್ಯಾಗಿಂದ 320. ಹಾಗಾದ್ರೆ 1,03,320 ಆಗ್ತದೆ. ಓಕೆ. 70 1 20 90,000, 90 1 10 1,00,000, ಮ್ಯಾಗಿಂದ 3,000. ಓಕೆ. ಈ ತರ ಮಾಡಿದಾಗ ಇದು ಸಮೀಪವಾದಂತ ಸಂಖ್ಯೆ ನಮಗ ಇಷ್ಟು ಬರ್ತದೆ. ಇನ್ನ ಬಿ ನಾವು ಒಂದು ನೋಡ್ಕೊತ ಬಂದಾಗ 2,00,000 ಇದೆ. ಅದು 2,00,000 ಕರೆಕ್ಟ್ ಇದೆ. 2,00,000 ಕಾರ್ಡ್ ಒಳಗಡೆ ನಾವು ಯಾವ್ಯಾವ ಕಾರ್ಡ್ಗಳನ್ನು ತಗೋಬೇಕಾಗ್ತದೆ? 1,50,000 ಕಾರ್ಡ್ ಒಂದು ತಗೋತೀನಿ, ಸಾಧ್ಯ ಆದ ದೊಡ್ಡ ನಂಬರ್. ಪ್ಲಸ್ 70,000 ಒಂದು ಕಾರ್ಡ ಮೈನಸ್ 4,000 ಇಂಟು 5 ಕಾರ್ಡ್. 1,50,000 ಇರ್ತಾ ಇರೋದು. 1,50,000 ಒಂದು 70,000 ಎರಡು ಕೂಡಿಸ್ಬಿಟ್ರೆ 1,50,000 ಮತ್ತು 70,000 ಎರಡು ಕೂಡಿಸಿದಾಗ ಎಷ್ಟಾಗ್ತದಪ್ಪ ಅಂತ ಹೇಳಿದಾಗ 2,20,000 ಆಗ್ತದೆ. ಹೌದಾ? 20,000 ಮೈನಸ್ 4 5 20 20,000 ಆಗ್ತದೆ. ಅಂದ್ರೆ 2,20,000 ಒಳಗಡೆ 20,000 ತೆಗೆದುಬಿಟ್ಟು ಅಂದ್ರೆ ಕರೆಕ್ಟ್ ಆಗಿ 2,00,000 ನಮ್ಗೆ ಏನಾಗ್ತದಪ್ಪ ಅಂತಂದಾಗ ಉಳಿತದೆ. ಈ ಸಂಖ್ಯೆ ಏನಾಗ್ತದಪ್ಪ ಅಂತಂದಾಗ ಕರೆಕ್ಟ್ ಬಂದಿದೆ. ಆಪ್ಷನ್ಸ್ ಬಿ. ಇದನ್ನ ನಾವು ಈ ತರ ಕಾರ್ಡ್ಗಳನ್ನ ಉಪಯೋಗಿಸ್ಕೋಬಹುದು. ನೋಡ್ರಿ ಏನಿದೆಪ್ಪ ಅಂತಂದಾಗ 5,80,000 ಇದೆ. 5,80,000 ನಾವು ಇದನ್ನ ಯಾವ ತರ ಮಾಡಿದೀವಿ ಅಂತ ನೋಡ್ಕೊಂಡು ಬಂದಾಗ 1,50,000 ಒಂದು ಕಾರ್ಡ 1,50,000 ಪ್ಲಸ್ 70,000 ಎಷ್ಟಪ್ಪ ಅಂತಂದಾಗ 5 ಪ್ಲಸ್ 4,000 ಕಾರ್ಡ ಎಷ್ಟಪ್ಪ ಅಂದಾಗ 20. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ. 1,50,000 ಇದು ಅಂತ ಫಿಕ್ಸ್ ಇರ್ತದೆ. 7 ಇಲ್ಲಿ ಎಷ್ಟಪ್ಪ ಅಂತಂದಾಗ 35 ಅಂದ್ರೆ 3,50,000 ಆಯ್ತು. ಪ್ಲಸ್ 4 8 ಇಲ್ಲಿ 3 0 ಇದು ಇಲ್ಲಿ 1 0 ಟೋಟಲ್ ಆಗಿ 4 0 ಇದು ಎಷ್ಟಾಗತ್ತಪ್ಪ ಅಂತ 80,000 ಆಯ್ತು. ಟೋಟಲ್ ಆಗಿ ಕೂಡಿಸ್ರಿ ಎಷ್ಟಾಗ್ತದೆ? 5,80,000 ಆಗ್ತದೆ.
ಇದು ಕೂಡ ಕರೆಕ್ಟ್ ಆಗಿ ಬರ್ತದೆ. ರೈಟ್ ಆನ್ಸರ್ 5,80,000. ಇನ್ನ ಡಿ ಒಳಗಡೆ ಏನಾಗಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ 12,45,000 ಇದೆ. ಈ 12,45,000 ಇದ್ದಾಗ ನಾನು 70,000 ಕಾರ್ಡ್ಗಳನ್ನ ಎಷ್ಟು ತಗೋತೇನಪ್ಪ ಅಂತಂದಾಗ 70,000 ಕಾರ್ಡ್ಗಳನ್ನ 20 ತಗೋತಾನೆ, ಮೈನಸ್ 1,50,000 ಕಾರ್ಡ್ಗಳನ್ನ 1 ಮತ್ತು ಅದರಾಗ 5 ಕಾರ್ಡ್ ಒಂದು ಮೈನಸ್ ನ ಮಾಡ್ತಾ ಇದ್ದೀನಿ. ಮತ್ತೆ 72 ಎಷ್ಟಪ್ಪ ಅಂದ್ರೆ 140. ನೆಕ್ಸ್ಟ್ ಇಲ್ಲಿ 3 0, ಇದು 1 0, ಟೋಟಲ್ ಆಗಿ 4 0. 1 2 3 4 0 ಮೈನಸ್ 1,50,000 ಮೈನಸ್ 50. 14 ಲಕ್ಷದ ಒಳಗಡೆ 1,50,000 ತೆಗೆದಪ್ಪ ಅಂತಂದಾಗ 12,50,000 ಉಳಿತದೆ. 50,000 ಮೈನಸ್ 5 ತೆಗೆದಪ್ಪ ಅಂತಂದಾಗ 12,49,995 ಉಳಿತದೆ. ಓಕೆ, ಈ ತರ ನಾವು ಇದನ್ನ ಡಿ ನ ಮಾಡಬೇಕಾಗ್ತದೆ. ಇನ್ನ ಕೊನೆಯದು ಯಾವ್ದಪ್ಪ ಅಂತ ನೋಡ್ಕೊತ ಬಂದಾಗ ಈ ಒಂದು ಇದ್ರ ಒಳಗಡೆ ನಾವು ಮಾಡ್ಕೊತ ಬಂದಾಗ ಏನಿದೆಪ್ಪ ಅಂತ ಈ ನೋಡ್ರಿ ಏನಿದೆ 20,90,800 ಇದೆ. ಹೌದಾ? ಹಾಗಾಗಿ ನಾವು ಇದನ್ನ ಯಾವ್ಯಾವ ಸಂಖ್ಯೆಗಳು ಯಾವ್ಯಾವ ಕಾರ್ಡ್ಗಳನ್ನು ತಗೋತೀನಪ್ಪ ಅಂತ ನೋಡಿದಾಗ 4,000 ಎಷ್ಟಪ್ಪ ಅಂತಂದಾಗ 1,50,000 1,50,000 ಡಿವೈಡೆಡ್ 300 ಮಾಡ್ತೀನಿ. ಮತ್ತೆ ಈ ತರ ನಾವು ಬೇಕಾದಂಗ ಮಾಡ್ಕೋಬಹುದು. ಇದನ್ನ 70,000 ಕಾರ್ಡ್, ನೆಕ್ಸ್ಟ್ ಪ್ಲಸ್ 13,000 13,000 ಪ್ಲಸ್ 20 × 5. ಇದನ್ನ ನಾವು ನೋಡಿದಾಗ 4,000 4,000 ಆಸ್ ಇಟ್ ಇಸ್ ಹಂಗೆ ಇರಲಿ, ಇಂಟು ಈ 300 ಭಾಗಿಸೋದಂದ್ರೆ 2,0 ತೆಗಿತೀನಿ. 3 1 3 3 5 ಎಷ್ಟಪ್ಪ 15, 2,0 ಅಂದ್ರೆ 500 ಉಳಿತಲ್ಲಿ ಬರೀ 500 ಪ್ಲಸ್ 70,000 13,000 ಎರಡು ಕೂಡಿಸ್ಬಿಡ್ತೀನಿ. 71 13 ಎಷ್ಟಪ್ಪ ಅಂದಾಗ 83,000 ಪ್ಲಸ್ 25 ಎಷ್ಟಪ್ಪ ಅಂತಂದಾಗ 100. ಒಟ್ಟು ಎಡಿಷನ್ ಮಾಡ್ರಿ. ಈಗ ಎಷ್ಟಾಗ್ತಪ್ಪ ಅಂತಂದಾಗ 4,000 × 500 ಅಂತಂತ 4 5 ಎಷ್ಟಪ್ಪ ಅಂದ್ರೆ 20, ಇಲ್ಲಿ 3 0 ಇಲ್ಲಿ 2 0, ಟೋಟಲ್ ಆಗಿ 5 0 2 ಲಕ್ಷ ಆಗ್ತದೆ. ಹೌದಾ? ಬಿಡಿ 10 100 1000 4 5 20, ಇವು 3 0 ಇವು 2 0, 5 0 ಆಗ್ಬೇಕು. ಓಕೆ, 5 0 ಇಲ್ಲಿ 3. ಓಕೆ, ಇಷ್ಟು. ನೆಕ್ಸ್ಟ್ 83,000 ಪ್ಲಸ್ ಎಷ್ಟಪ್ಪ ಅಂದಾಗ 100. ಒಟ್ಟು ಎಡಿಷನ್ ಮಾಡಿದಾಗ ಇದು 20 ಲಕ್ಷ ಮ್ಯಾಗಿಂದ 83,000 100. 20 ಲಕ್ಷದ 83,000 100 83,000 20 ಲಕ್ಷದ 83,000 20 ಲಕ್ಷದ ಬಿಡಿ 10 100 1000 10,000 ಲಕ್ಷ 10 ಲಕ್ಷ 20 ಲಕ್ಷದ 83,100. ಇದನ್ನ ನೀವು ಎಷ್ಟು ಬರೀಬೇಕಾಗ್ತದೆ. ಇದು ಪ್ರಶ್ನೆ ಸಂಖ್ಯೆ 15 ಒಳಗೆ ಕಂಪ್ಲೀಟ್ ಆಯ್ತು. ಇನ್ನ ಪ್ರಶ್ನೆ ಸಂಖ್ಯೆ 11 12 13 14 ನಾ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊಡ್ತೇನೆ. ಇಷ್ಟವಾದ ಚಾನಲ್ ಅಂದಾಗ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವೆಲ್ಲ ಸ್ವಲ್ಪ ನಿಮ್ಗೆ ವಯಸ್ಸಿಗೆ ತಕ್ಕಂಗ ಇದು ಮ್ಯಾಥ್ಸ್ ಅಲ್ಲ, 7th ಕ್ಲಾಸ್ ಮ್ಯಾಥ್ಸು. ಅದರಲ್ಲಿ ಕೊನೆಗೆ ಇರುವಂತ ಎಕ್ಸರ್ಸೈಸ್ಗಳು ಏನದಪ್ಪ ಅಂತ ಸ್ವಲ್ಪ ತಪ್ಪಿದಾವೆ. ಇದಕ್ಕೂ ಸಾಧ್ಯ ಆದಷ್ಟು ಕೊಡ್ರಿ. ಏನು ಎಕ್ಸಾಮ್ ನಿಮ್ಗೆ ಏನು ಕೊಡಂಗಿಲ್ಲ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.